ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲು ಒಂದು ಹೋಂಡಾ ಅವ್ರದ್ದು i20 ಗಾಡಿ ಸೇಲ್ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ, ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಸರ್ ಹೇಳಿ ಸರ್. ಯಾವ್ದು ಸರ್ ಗಾಡಿ ಕಳಿಸಿರೋದು? ಸರ್ i20 ಸರ್. ಹೋಂಡಾ i20ನಾ? ಹೋಂಡಾ i20 ಡೀಸೆಲ್ಲು. ಡೀಸೆಲ್ಲು. ಹ್ಞೂ. ಓಕೆ, ಯಾವ್ದು ಮಾಡಲು ಸರ್? 12 ಮಾಡಲಿ ಸರ್, 4th ಓನರು. ದಿನೇನು 1,40,000 ಓಡಿದೆ ಗಾಡಿ. 12 ಮಾಡಲು 4 ಜನ ಆಗಿದ್ದಾರೆ ಓನರ್ ಈಗ? 4 ಓನರ್ ಆಗಿದ್ದಾರೆ. ಹ್ಞೂ. ಕಿಲೋಮೀಟರ್ ಜಿನಿನ್ ಇದೆ ಸರ್, ಒರಿಜಿನಲ್. ಏನು ಟ್ಯಾಂಪರ್ ಗಿಂಪರ್ ಈ ಥರ ಏನಿಲ್ಲ. 1,40,000. 1,40,000 ಓಡಿದೆ ಗಾಡಿ. ಓಕೆ. ಡೀಸೆಲ್ ಅಂದ್ರೆ ಮೈಲೇಜ್ ಎಲ್ಲ ಏನು ಒಂದು 20 ಬರುತ್ತೆ? ಮೈಲೇಜ್ ಒಂದು 20-25 ಬರುತ್ತೆ ಸರ್ ಆರಾಮಾಗಿ. ಮೇಂಟೆನೆನ್ಸ್ ಚೆನ್ನಾಗಿದೆ ಗಾಡಿ. ಅಲ್ಲಿ ಓನರ್ ಜಾಸ್ತಿ ಅಂತ 2.5 ಲಕ್ಷ ಕೊಡ್ಬಿಡ್ತಾರೆ. 3.5 ಲಕ್ಷ ಗಾಡಿ ಇದೆ. 3.40, 3.5 ಲಕ್ಷ ಕಸ್ಟಮರ್ಗೆ ಮಾಡೋದು. ಓನರ್ ಜಾಸ್ತಿ ಅಂತ 2.5 ಲಕ್ಷ ಕೊಡ್ಬಿಡ್ತಾ ಇದ್ದೀವಿ. 2.5 ಕೊಡ್ಬಿಡ್ತೀವಿ ಸರ್. ಓಕೆ. ಟೈರ್ಗಳೆಲ್ಲ ಹೆಂಗಿದೆ ಸರ್? ಪರವಾಗಿಲ್ಲ ಸರ್, ಇದೆ. ಪರ್ಸೆಂಟೇಜ್ ಚೆನ್ನಾಗಿದೆ. ಡಾಕ್ಯುಮೆಂಟ್ಸು ಎಲ್ಲ ರನ್ ಇದೆ ಸರ್. ಓಕೆ. ಏನು ಡೆಂಟು ಸ್ಕ್ರಾಚು ಆ ಥರ ಏನಿಲ್ವಾ? ಏನಿಲ್ಲ ಸರ್, ಗಾಡಿ ಓಕೆ ಇದೆ. ಓಕೆ. ಫೋಟೋ ಇದೆ, ಎಲ್ಲ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಬಂಪರ್ಗೆ ಇದೆ ಅಷ್ಟೇ ಸ್ಕ್ರಾಚಸ್. ಬೇರೆ ಎಲ್ಲ ಒರಿಜಿನಲ್ ಇದೆ. ಓಕೆ. ಆಕ್ಸಿಡೆಂಟ್ ಡಿಸೆಂಟ್ ಈ ಥರ ಏನಿಲ್ಲ ಸರ್. ಇಂಟೀರಿಯರ್ಸ್ ಎಲ್ಲ ಓಕೆ ಇದೆಯಾ? ಎಲ್ಲ ಓಕೆ ಇದೆ. ಸೀಟ್ ಎಲ್ಲ ಫೋಟೋ ಎಲ್ಲ ಹಾಕಿದ್ದೀನಿ, ನೋಡ್ಕೊಳ್ಳಿ ಸರ್. ಸೀಟು ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಓಕೆ. ಈಗ ತಗೊಂಡು ಡೀಸೆಲ್ ಹಚ್ಕೊಂಡು ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ? ಏನಿಲ್ಲ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸು ಆ ಥರ ಏನಿಲ್ವಾ? ಏನಿಲ್ಲ ಸರ್, ಎಲ್ಲ ಫುಲ್ ಕ್ಯಾಶ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವೆ ಗಾಡಿವು? ಎಲ್ಲ ಒರಿಜಿನಲ್ ಇದೆ ಸರ್. ಓಕೆ. ಗಾಡಿದು ಲೊಕೇಶನ್ ಸರ್? ಲೊಕೇಶನ್ ಮೆನ್ಷನ್ರಿ ಸರ್. ಬೆಂಗಳೂರು ಬನಶಂಕರಿ. ಬೆಂಗಳೂರು ಮೆನ್ಷನ್ರಿ. ಓಕೆ. 2.5 ಲಕ್ಷ ಫೈನಲ್ಲಾ? 2.5 ಲಕ್ಷ, ಒಂದು 5,000 ಅಷ್ಟೇ ಕಮ್ಮಿ ಸರ್, ಜಾಸ್ತಿ ಆಗಲ್ಲ. ಅದ ಗಾಡಿ ಮಾತ್ರ ಕಂಡೀಷನ್ ಇದೆ, ಮಾತಾಡ್ದಂಗಿಲ್ಲ. ಹಾಂ. ಏನು ಡೀಲರ್ ಇಲ್ಲ, ನಾವೇ ಕಸ್ಟಮರು. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಇದೇ ನಂಬರ್ ಸರ್. ಸರಿ ಸರ್. ಓಕೆ.